ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನು ನೀಡಿದ್ದಾರೆ. ಶಿವಯೋಗಿ ನಾಡು ಅಥಣಿಯಿಂದ ಕಾರ್ಯಕರ್ತರ ಸಭೆ ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಾಗುವುದು. ಕಾರ್ಯಕರ್ತರ ಸಲಹೆ ಸೂಚನೆಗಳನ್ನು ಪಡೆಯಲಾಗುವುದು. 1.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಸಿದ್ಧಿಯಾಗಬೇಕಾದರೆ ಕಾರ್ಯಕರ್ತರಿಂದ ಸಾಧ್ಯ. ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕ ವಯಸ್ಸಿನಲ್ಲಿ ಲೋಕಸಭೆ ಸ್ಪರ್ಧೆ ವಿಚಾರವಾಗಿ ನಾನು ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನಾನು ಕೂಡ ಚಿಕ್ಕವನಿದ್ದೇನೆ. ಸರಿಯಾಗಿ ಮಾತನಾಡಲು ಸಹ ಬರುತ್ತಿರಲಿಲ್ಲ. ಮೋದಿಯವರು ಶಾಲೆಯಲ್ಲಿದ್ದಾಗ ಭಾಷಣ ಮಾಡಲು ಬರುತ್ತಿತ್ತ. ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗ್ತಾರೆ ಎಂದರು. ಲೋಕಸಭೆಗೆ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಸ್ಪರ್ಧೆ ವಿಚಾರವಾಗಿ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಬಂದ್ರು ಹೋದ್ರು, ಇದು ಮುಗಿದು ಹೋದ ಅಧ್ಯಾಯ. ಈಗ ಬೆಳಗಾವಿಗೆ ಬಂದಿದ್ದಾರೆ. ಪುನಃ ಚುನಾವಣೆಯಲ್ಲಿ ಸೋತು ವಾಪಸ್ ಹುಬ್ಬಳ್ಳಿಗೆ ಹೋಗ್ತಾರೆ. ಬಿಜೆಪಿಯವರು ಶೆಟ್ಟರ್ ಅವರನ್ನ ಬಕ್ರಾ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಬಿಜೆಪಿಗೆ ಬೇಡವಾದ ನಾಯಕರನ್ನ ಕೆಲ ಕಡೆಗೆ ಚುನಾವಣೆಗೆ ಸ್ಪರ್ಧಿಸಿ ಅವರನ್ನ ಸೋಲಿಸುವ ಪ್ಲಾನ್ ನಡೆದಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ನಾಯಕರ ಒಗ್ಗೂಡುವಿಕೆ ವಿಚಾರವಾಗಿ ಬಿಜೆಪಿ ಈಗ ಮನೆಯೊಂದು 3 ಬಾಗಿಲು ಎನ್ನುವ ಸ್ಥಿತಿಯಲ್ಲಿದೆ. ಈಶ್ವರಪ್ಪ ಒಂದು ಕಡೆ, ಸದಾನಂದ ಗೌಡ್ರು ಒಂದು ಕಡೆ, ಬೇರೆ ಬೇರೆ ಜನರು ಒಂದು ಕಡೆ. ಬಿಜೆಪಿಯಲ್ಲಿ ಒಗ್ಗಟ್ಟು ಮುರಿದು ಹೋಗಿದೆ. ಈಶ್ವರಪ್ಪ ಕಾಂಗ್ರೆಸ್ ಸೇರುವ ವಿಚಾರವಾಗಿ ಮಾತನಾಡಿ, ಈಗಾಗಲೇ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಲು ತೀರ್ಮಾನ ಮಾಡಿದ್ದಾರೆ. ಮುಂದೆ ಅವರ ನಡೆ ಏನೆಂಬುದನ್ನು ಕಾದು ನೋಡಬೇಕು ಎಂದು ಲಕ್ಷ್ಮಣ ಸವದಿ ಅಥಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಇವತ್ತು ಅಥಣಿಯಲ್ಲಿ ಶಿವಯೋಗಿಯ ಪುಣ್ಯ ಭೂಮಿಯಲ್ಲಿ ಇವತ್ತಿನಿಂದ ನಾವು ಕಾರ್ಯಕರ್ತರ ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೊದಲು ಕಾರ್ಯಕರ್ತರ ಸಭೆಗಳನ್ನು ಮೊದಲನೇ ಸುತ್ತಿನಲ್ಲಿ ಮುಗಿಸಿ ಆಮೇಲೆ 2ನೇ ಸುತ್ತಿನಲ್ಲಿ ನಾವು ಸಾರ್ವಜನಿಕ ಸಭೆಗಳನ್ನು ಮಾಡ್ಕೊತ ಹೋಗ್ತೀವಿ. 1ನೇ ಸುತ್ತಿನಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಕೆಲವೊಂದು ಸೂಚನೆಗಳನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅವರಿಗೆ ಸಲಹೆಗಳನ್ನು ಕೊಟ್ಟು ಅವ್ರ ಮುಖಾಂತರ ನಾವು ಮತಗಳನ್ನು ಹೆಚ್ಚು ಪಡ್ಕೊಳ್ಳಿಕ್ಕೆ ಒಂದು ಪ್ರಯಾಸವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಪುಣ್ಯಭೂಮಿ ಅಥಣಿಯಿಂದ ಪ್ರಾರಂಭ ಮಾಡಿ 8 ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಕಳೆದ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ಮತಗಳು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಒಮ್ಮೆ ತುಲನೆ ಮಾಡಿದಾಗ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಆ ನಿರೀಕ್ಷೆ ನಮಗೆ ಆಗಬೇಕು, ಪೂರ್ಣವಾಗಿ ಮುಗಿಸ್ಬೇಕಾದ್ರೆ, ನಮ್ಮ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಾವು ಕಾರ್ಯಕರ್ತರನ್ನು ಜೋಡಣೆ ಮಾಡೋದು, ಕಾರ್ಯಕರ್ತರ ಮುಖಾಂತರ ನಾವು ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಯಸ್ಸು ಚಿಕ್ಕದು, ಇನ್ನೂ ಕೂಡ ಭಾಷಣ ಮಾಡಲಿಕ್ಕೆ ಬರೋಲ್ಲ, ಯೋಜನೆಗಳ ಬಗ್ಗೆ ಹೇಳಲಿಕ್ಕೆ ಬರೋಲ್ಲ, ಯಾವ ರೀತಿ ನೀವು ನೋಡಿ, ನನಗೂ ಕೂಡ 2004ಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ನಿನಗೆ ನಿನ್ನ 10ನೇ ವಯಸ್ಸಿನಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಲಿಕ್ಕೂ ಬರ್ತಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು ಮೋದಿ ಅವರಿಗೆ ಮೊದಲು ಚಿಕ್ಕಂದಿನಲ್ಲಿ ಶಾಲೆಗಿದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತಾ, ಮಾತಾಡೋಕ್ಕೆ ಬರ್ತಿತ್ತಾ? ಇಲ್ಲ. ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ. ಜಗದೀಶ್ ಶೆಟ್ಟರ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತು. ಈಗ ಬೆಳಗಾವಿಗೆ ಬಂದಿದ್ದಾರೆ, ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಇಷ್ಟೇ. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸರ್, ಈಗ ಬಿಜೆಪಿಯಲ್ಲಿ ಒಂದು ಕಡೆ ಚುನಾವಣೆ ಟೈಮಲ್ಲಿ ಎಲ್ಲ ಮುಖಂಡರನ್ನ ಬಿಜೆಪಿಗೆ ಕರೆಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲಿ ಕರೀತಾರೆ? ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರ ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು, ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ. ಸುಮ್ಮನೆ ಅವ್ರು ಇನ್ನೇನು ಹೇಳಬೇಕು ಹೇಳ್ತಾರೆ ಅಷ್ಟೇ. ಈಗ ಈಶ್ವರಪ್ಪ ಅವರು ಏನು ಕಾಂಗ್ರೆಸ್ ಬರ್ತಾರೆ ಸಂಪರ್ಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಾಡ್ತಾರೆ. ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡಬೇಕಾದ್ರೆ ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. ಓಕೆ ಸರ್.